ಕನಸುಗಳ ಅರ್ಥ ಮತ್ತು ಅವುಗಳ ಲಾಭ. ನಾಯಿ ಕನಸಿನಲ್ಲಿ ಕಂಡರೆ ನಾಯಿ ಬೇರೆ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಅಳುವ ನಾಯಿ ಗೋಚರಿಸಿದರೆ ಕೆಟ್ಟ ಸುದ್ದಿ ಬರಲಿದೆ. ನಾಯಿಯನ್ನು ಭೇಟಿ ಮಾಡುವುದು ಎಂದರೆ ಹಳೆಯ ಸ್ನೇಹಿತನನ್ನು ಭೇಟಿ ಮಾಡುವುದು ಎಂದರ್ಥ. ಬೆಕ್ಕು ಕನಸಿನಲ್ಲಿ ಬೆಕ್ಕಿನ ನೋಟ ಎಂದರೆ ನೀವು ಯಾರೊಂದಿಗಾದರೂ ಜಗಳವಾಡಬಹುದು. ಸಿಂಹವು ಕನಸಿನಲ್ಲಿ ಕಂಡರೆ ಸಿಂಹ ಕಾಣಿಸಿಕೊಳ್ಳುವುದು ಎಂದರೆ ನಿಮ್ಮ ಸ್ಥಗಿತಗೊಂಡ ಕೆಲಸ ಪೂರ್ಣಗೊಳ್ಳಲಿದೆ, ನೀವು ಈ ಸಂದರ್ಭದಲ್ಲಿ ಗೆಲ್ಲುತ್ತೀರಿ ಎಂದರ್ಥ. ಕರು ಇದು ಶುಭ ಚಿಹ್ನೆ. ಇದರ ಅರ್ಥ ನೀವು ಸ್ವಾವಲಂಬಿಯಾಗಿದ್ದೀರಿ ಮತ್ತು ನೀವು ಹಣವನ್ನು ಪಡೆಯಲಿದ್ದೀರಿ. ಹಸು ನಿಮ್ಮ ಕನಸಿನಲ್ಲಿ ಬಿಳಿ ಹಸುವನ್ನು ನೋಡಿದರೆ ಸಕ್ಕರೆ ಮತ್ತು ಬೆಳ್ಳಿಯ ವ್ಯವಹಾರದಲ್ಲಿ ನಿಮಗೆ ಲಾಭ ಸಿಗುತ್ತದೆ. ನಿಮ್ಮ ಕನಸಿನಲ್ಲಿ ಹಸುವಿನ ಹಾಲು ಹೊರಬರುವುದು ಅದನ್ನು ನೀವು ನೋಡಿದರೆ ಇದರ ಅರ್ಥ ಆಸ್ತಿ ಮತ್ತು ವ್ಯವಹಾರದಲ್ಲಿ ಲಾಭ ಇರುತ್ತದೆ. ಕಪ್ಪು ಹಾವು ನಿಮ್ಮ ಕನಸಿನಲ್ಲಿ ಕಪ್ಪು ಹಾವನ್ನು ನೋಡಿದರೆ ಅದು ಶುಭವಾಗಿದೆ. ಇದರ ಅರ್ಥ ನೀವು ಆರ್ಥಿಕವಾಗಿ ಸದೃಢರಾಗುತ್ತೀರಿ ಮತ್ತು ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಹಾವು ಅನೇಕ ಜನರು ತಮ್ಮ ಕನಸಿನಲ್ಲಿ ಹಾವುಗಳನ್ನು ನೋಡುತ್ತಾರೆ. ಅದನ್ನು ನೋಡಿದ ತಕ್ಷಣ ಹೆದರುತ್ತಾರೆ, ಕೆಟ್ಟದ್ದನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ. ಆದರೆ ಹಾವನ್ನು ನೋಡುವುದು ಶುಭವೆಂದು ಪರಿಗಣಿಸಲಾಗಿದೆ. ಇದರ ಅರ್ಥ ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷದ ಅವಧಿಗಳು ಬರಲಿದೆ ಎಂದರ್ಥ. ಮೀನುಗಳನ್ನು ನೋಡುವುದು ಲಕ್ಷ್ಮಿಯ ಚಿಹ್ನೆ ಎಂದು ಕರೆಯಲಾಗುತ್ತದೆ. ಆದರೆ ನೋಟವು ನೀವು ಹಣವನ್ನು ಪಡೆಯಲಿದ್ದೀರಿ ಎಂದು ಪರಿಗಣಿಸಲಾಗಿದೆ. ಸ್ನೇಹಿತರು ಕನಸಿನಲ್ಲಿ ಸ್ನೇಹಿತರನ್ನು ಕಂಡರೆ ನಿಮ್ಮ ಸ್ನೇಹಿತನ ಜೀವಕ್ಕೆ ನಿಮ್ಮ ಸಲಹೆ ಅಗತ್ಯವಿದೆ ಎಂದರ್ಥ, ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಮಾತನ್ನು ಕೇಳಬೇಕೆಂದು ಬಯಸುತ್ತಾರೆ. ಪೂರ್ವಜರು ಅಂದರೆ ಅಜ್ಜ ಅಜ್ಜಿ ಅವರ ನೋಟವು ಬುದ್ಧಿವಂತಿಕೆ ಪ್ರೀತಿಯ ಸಂಕೇತವಾಗಿದೆ. ನಿಮ್ಮ ತಂದೆ ತಾಯಿ ಕನಸಿನಲ್ಲಿ ಬಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಗೌರವವನ್ನು ಪಡೆಯಲಿದ್ದೀರಿ ಎಂದರ್ಥ. ಸಂಬಂಧಿಕರು ಕನಸಿನಲ್ಲಿ ನಿಮ್ಮ ಮನೆಗೆ ಸಂಬಂಧಿಕರು ಬರುವುದನ್ನು ನೋಡುವುದು ಇದು ನೀವು ಹೊಸ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಎಂದು ಹೇಳುತ್ತದೆ. ಕನಸಿನಲ್ಲಿ ಮದುವೆಯನ್ನು ನೋಡುವುದು ಈ ರೀತಿ ನೋಡುವುದು ಎಂದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬಿಕ್ಕಟ್ಟು ಉಂಟಾಗಲಿದೆ. ಆಚರಣೆ ನಿಮ್ಮ ಕನಸಿನಲ್ಲಿ ನೀವು ಪಾರ್ಟಿ, ಮದುವೆ ಅಥವಾ ಸಮಾರಂಭದಲ್ಲಿ ನಿಮ್ಮನ್ನು ನೀವು ನೋಡಿದರೆ ನೀವು ಶೀಘ್ರದಲ್ಲಿ ಯಾರೊಬ್ಬರ ಸಂತಾಪ ಸಭೆಗೆ ಹಾಜರಾಗಲಿದ್ದೀರಿ ಎಂದರ್ಥ. ಸತ್ತ ವ್ಯಕ್ತಿಯ ಗೋಚರತೆ ನೀವು ನಿಮ್ಮ ಸ್ವಂತ ಅಥವಾ ಮರಣ ಹೊಂದಿದ ಸಂಬಂಧಿಕರೊಂದಿಗೆ ಮಾತನಾಡುತ್ತಿದ್ದರೆ ನಿಮ್ಮ ಕನಸಿನಲ್ಲಿ ಇದರ ಅರ್ಥ ಮನಸ್ಸಿನ ಯಾವುದೋ ಆಸೆ ಈಡೇರಲಿದೆ ಎಂದರ್ಥ. ಹಣ ಇದು ಒಳ್ಳೆಯ ಸೂಚನೆ ಎಂದು ಪರಿಗಣಿಸಲಾಗಿದೆ. ಕನಸಿನಲ್ಲಿ ಕೆಂಪು ಹೂವು ನೋಡುವುದು ಇದು ನಿಮ್ಮ ಅದೃಷ್ಟ ಬದಲಾಗಲಿದೆ, ನೀವು ಅದೃಷ್ಟವನ್ನು ತರುತ್ತೀರಿ ಎಂದರ್ಥ. ಪ್ರವಾಹಗಳು ನೀವು ವ್ಯವಹಾರವನ್ನು ಕಳೆದುಕೊಳ್ಳಬಹುದು. ಹಲ್ಲುಗಳು ಬೀಳುವ ಸೂಚನೆ ಕನಸಿನಲ್ಲಿ ಹಲ್ಲು ಬೀಳುವುದು ಕಂಡರೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಡಹುಟ್ಟಿದವರ ಮೇಲೆ ಏನಾದರೂ ಸಮಸ್ಯೆ ಉಂಟಾಗಬಹುದು. ಚಿನ್ನ ಯಾರಾದರೂ ನಿಮಗೆ ಚಿನ್ನ ನೀಡುತ್ತಿದ್ದರೆ ನಿಮ್ಮ ಮದುವೆ ಶೀಘ್ರದಲ್ಲೇ ಆಗಬಹುದು ಎಂದರ್ಥ. ದೇವರನ್ನು ನೋಡುವುದು ಇದರ ಅರ್ಥ ನೀವು ಸಾಕಷ್ಟು ಹಣವನ್ನು ಪಡೆಯಲಿದ್ದೀರಿ, ದೇವರ ಆಶೀರ್ವಾದವಿದೆ ಎಂದರ್ಥ. ಸ್ನೇಹಿತರೆ, ಈ ಕನಸಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ